ನಮಸ್ಕಾರ ಸ್ನೇಹಿತರೆ. ಟಿ20 ಕ್ರಿಕೆಟ್ನಲ್ಲಿ ಕೇವಲ 72 ಎಸೆತಗಳಲ್ಲಿ ತ್ರಿಶತಕ ಬಾರಿಸಿದನು ಭಾರತದ ಈ ಕ್ರೂರ ಆಟಗಾರ. 39 ಬೌಂಡರಿ ಮತ್ತು 14 ಸಿಕ್ಸರ್ ಹೊಡೆದು ವಿಶ್ವ ದಾಖಲೆಗಳನ್ನ ಮಾಡಿದರು ಧೂಳಿಪಟ. ಆದರೆ ಬಡತನ ನಾಶ ಮಾಡಿತು ಈ ಆಟಗಾರನ ಕರಿಯರ್. ತಂದೆ ಓಡಿಸುತ್ತಾನೆ ಆಟೋ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಟಿ20 ಕ್ರಿಕೆಟ್ನಲ್ಲಿ ತ್ರಿಬಲ್ ಸೆಂಚುರಿ ಸಿಡಿಸಿರುವ ಆ ಸ್ಫೋಟಕ ಆಟಗಾರನಾದ್ರೂ ಯಾರು? ಹೀಗೆ ಇದರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಟಿ20 ಕ್ರಿಕೆಟ್ ನಲ್ಲಿ ಶತಕ ಬಾರಿಸಿದಾಗ ಅದನ್ನ ನೋಡಿ ಎಲ್ಲರೂ ಶಾಕ್ ಆಗುತ್ತಾರೆ. ಅದರಲ್ಲೂ 150ಕ್ಕೂ ಅಧಿಕ ರನ್ ಬಾರಿಸಿದಾಗ ದಿನವಿಡೀ ಅದರ ಬಗ್ಗೆನೇ ಮಾತನಾಡುತ್ತಾರೆ. ಆದರೆ ಟಿ20 ಕ್ರಿಕೆಟ್ ನಲ್ಲಿ ಇದುವರೆಗೂ ಯಾವುದೇ ಒಬ್ಬ ಆಟಗಾರನು ಕೂಡ ಡಬಲ್ ಸೆಂಚುರಿ ಬಾರಿಸಿಲ್ಲ ಸ್ನೇಹಿತರೆ. ಆದರೆ ಇದೀಗ ನಾವು ಹೇಳಲು ಹೊರಟಿರುವ ಈ ಆಟಗಾರ ಟಿ20 ಕ್ರಿಕೆಟ್ ನಲ್ಲಿ 150 ಅಥವಾ 200 ರನ್ ಅಲ್ಲ, ಬರೋಬ್ಬರಿ 300 ರನ್ ಗಳನ್ನ ಬಾರಿಸುವ ಮೂಲಕ ಬೌಲರ್ ಗಳನ್ನ ಹಿಗ್ಗಾಮುಗ್ಗಾ ಹೊಡೆದಿದ್ದಾರೆ. ಇವರ ಬ್ಯಾಟಿಂಗ್ ನೋಡಿ ಎಲ್ಲರೂ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಹೌದು ಸ್ನೇಹಿತರೆ, ಕ್ರಿಕೆಟ್ ನಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು. ಇದು ಎಲ್ಲರಿಗೂ ಗೊತ್ತಿರುವ ಸಂಗತಿನೇ ಆಗಿದೆ. ರೋಹಿತ್ ಶರ್ಮಾ 264 ರನ್ ಬಾರಿಸಿದಾಗ ಎಲ್ಲರೂ ಈ ದಾಖಲೆಯನ್ನ ಯಾರಿಂದಲೂ ಮುರಿಯಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದರು. ಆದರೆ ಈಗ ಟಿ20 ಕ್ರಿಕೆಟ್ ನಲ್ಲಿ 300 ರನ್ ಗಳನ್ನ ಬಾರಿಸಲಾಗುತ್ತಿದೆ. ಹೌದು ಸ್ನೇಹಿತರೆ, ಟಿ20 ಕ್ರಿಕೆಟ್ ನಲ್ಲಿ ತ್ರಿಶತಕಗಳನ್ನ ಬಾರಿಸುವುದು ನಿಜಕ್ಕೂ ಒಂದು ಕನಸಿನ ಮಾತಾಗಿದೆ. ಆದರೆ ಇದೀಗ ಇದು ಕೂಡ ಸಂಭವಿಸಿದೆ. ಹೌದು ಸ್ನೇಹಿತರೆ, ಭಾರತದ ಈ ಬ್ಯಾಟ್ಸ್ಮನ್ ಮೈದಾನದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿ ಟಿ20 ಕ್ರಿಕೆಟ್ ನಲ್ಲಿ ತ್ರಿಶತಕವನ್ನ ಬಾರಿಸುವ ಮೂಲಕ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಅಷ್ಟಕ್ಕೂ ನಾವು ಹೇಳಲು ಹೊರಟಿರುವ ಆ ಆಟಗಾರನ ಹೆಸರು ಮೋಹಿತ್ ಅಹ್ಲಾವತ್. ಇವರು ಫೆಬ್ರವರಿ 7, 2017 ರಂದು ದೆಹಲಿಯಲ್ಲಿ ನಡೆದ ಒಂದು ಟಿ20 ಪಂದ್ಯದಲ್ಲಿ ತ್ರಿಶತಕವನ್ನ ಬಾರಿಸಿದರು. ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿರುವ ಮೋಹಿತ್ ಅಹ್ಲಾವತ್ ರವರು 39 ಸಿಕ್ಸ್ ಮತ್ತು 14 ಬೌಂಡರಿಗಳ ನೆರವಿನಿಂದಾಗಿ ಸ್ಫೋಟಕ ತ್ರಿಶತಕವನ್ನ ಬಾರಿಸಿ ವಿರೋಧಿ ತಂಡದ ಬೌಲರ್ಗಳನ್ನ ಮಂಡಿ ಊರುವಂತೆ ಮಾಡಿದರು ಸ್ನೇಹಿತರೆ. ಹೌದು, ಫೆಬ್ರವರಿ 7, 2017 ರಂದು ದೆಹಲಿಯಲ್ಲಿ ನಡೆದ ಸ್ಥಳೀಯ ಟಿ20 ಕ್ರಿಕೆಟ್ ಟೂರ್ನಮೆಂಟ್ ನಲ್ಲಿ ಮೋಹಿತ್ ಅಹ್ಲಾವತ್ ರವರು ಡೆಲ್ಲಿ ತಂಡದ ಪರ ಕಣಕ್ಕಿಳಿದು ಕೇವಲ 72 ಎಸೆತಗಳನ್ನ ಎದುರಿಸಿ ಭರ್ಜರಿ ತ್ರಿಬಲ್ ಸೆಂಚುರಿಯನ್ನ ಬಾರಿಸಿದ್ದಾರೆ ಸ್ನೇಹಿತರೆ. ಅಷ್ಟೇ ಅಲ್ಲದೆ ಮೋಹಿತ್ ರವರ ತ್ರಿಬಲ್ ಸೆಂಚುರಿಯ ನೆರವಿನಿಂದಾಗಿ ಡೆಲ್ಲಿ ತಂಡವು ತನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ 416 ರನ್ ಕಲೆ ಹಾಕಿತು ಸ್ನೇಹಿತರೆ. ಆದರೆ ತದನಂತರದ ದಿನಗಳಲ್ಲಿ ಮೋಹಿತ್ ಅಹ್ಲಾವತ್ ರವರು ಟೀಮ್ ಇಂಡಿಯಾಗೆ ಎಂಟ್ರಿ ನೀಡಲಿದ್ದಾರೆ ಎಂದು ಎಲ್ಲರೂ ಮಾತನಾಡುತ್ತಿದ್ದರು. ಆದರೆ ಬಡತನವು ಈ ಆಟಗಾರನ ಕರಿಯರ್ ಅನ್ನ ನಾಶ ಮಾಡಿತು ಸ್ನೇಹಿತರೆ. ಅಲ್ಲದೆ ಇವರ ತಂದೆ ಒಬ್ಬ ಆಟೋ ಡ್ರೈವರ್ ಆಗಿದ್ದಾರೆ.